ರಾಕ್ಷಸನು ಆ ಹುಡುಗನ ಗುಡಿಸಲಿಗೆ ಹೇಗೆ ಪ್ರವೇಶಿಸಿದನು ಮತ್ತು ಮುಂದೆ ಏನಾಯಿತು? ನಂತರ ರಾತ್ರಿಯಾದ ತಕ್ಷಣ ರಾಕ್ಷಸನು ಹಳ್ಳಿಗೆ ಬಂದನು. ಅವನು ಪ್ರಾಣಿಗಳನ್ನು ತಿನ್ನಲು ಪ್ರಾರಂಭಿಸಿದ ತಕ್ಷಣ ಎಲ್ಲ ಗ್ರಾಮಸ್ಥರು ಒಟ್ಟುಗೂಡಿದರು. ಆ ರಾಕ್ಷಸನು ಜೋರಾಗಿ ಗರ್ಜಿಸುತ್ತಾ ಗ್ರಾಮಸ್ಥರನ್ನು ಎದುರಿಸಲು ಪ್ರಯತ್ನಿಸಿದನು. ಆದರೆ ಗ್ರಾಮಸ್ಥರು ಧೈರ್ಯ ಕಳೆದುಕೊಳ್ಳಲಿಲ್ಲ ಮತ್ತು ಕತ್ತಿ ಮತ್ತು ಕೋಲುಗಳಿಂದ ರಾಕ್ಷಸನ ಮೇಲೆ ದಾಳಿ ಮಾಡಿದರು. ಗ್ರಾಮಸ್ಥರು ಅವನನ್ನು ಬೆನ್ನಟ್ಟಿದರು. ಆ ರಾಕ್ಷಸ ಓಡಿ ಹೋಗಿ ಊರಿನ ಹೊರಗೆ ಇದ್ದ ಒಬ್ಬ ಹುಡುಗನ ಗುಡಿಸಲಲ್ಲಿ ತಲುಪಿದ. ಹುಡುಗ ಕೋಲನ್ನು ಎತ್ತಿದ ತಕ್ಷಣ ರಾಕ್ಷಸನು, ನನ್ನನ್ನು ಉಳಿಸಿ, ಇಲ್ಲದಿದ್ದರೆ ನನ್ನ ಗ್ರಾಮಸ್ಥರು ಕೊಲ್ಲುತ್ತಾರೆ ಎಂದು ಹೇಳಿದ. ಆ ರಾಕ್ಷಸನ ದಯನೀಯ ಸ್ಥಿತಿಯನ್ನು ನೋಡಿ ಹುಡುಗನಿಗೆ ಅವನ ಮೇಲೆ ಕನಿಕರ ಬಂದು, ನಾನು ರಾಕ್ಷಸನನ್ನು ಬೆಂಬಲಿಸಿದರೆ ನನಗೆ ಆದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಬಹುದೆಂದು ಯೋಚಿಸಿ ತಕ್ಷಣ ಒಪ್ಪಿಕೊಂಡನು. ಆದರೆ ಗುಡಿಸಲು ಸುರಕ್ಷಿತವಾಗಿರಲಿಲ್ಲ. ಆ ರಾಕ್ಷಸನು ನೊಣದ ರೂಪದಲ್ಲಿ ಹುಡುಗನ ಬಾಯಿಯೊಳಗೆ ಹೋದನು.